ಸಾಂಬಾರ್ ಮಾಡುವ ವಿಚಾರಕ್ಕೆ ಗಲಾಟೆಯಾಗಿ ಸ್ನೇಹಿತನನ್ನೇ ಕೊಲೆ ಮಾಡಿದ ಘಟನೆ ತಲಘಟ್ಟಪುರದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಕೆಲಸ ಮುಗಿಸಿ ಬಂದು ಊಟಕ್ಕೆ ಸಾಂಬಾರ್ ಮಾಡುವ ವಿಚಾರಕ್ಕೆ ಸ್ನೇಹಿತರು ಗಲಾಟೆ ಮಾಡಿಕೊಂಡಿದ್ದಾರೆ. ಜಗಳ ಅತಿರೇಕಕ್ಕೆ ಹೋಗಿ ಬಹದ್ದೂರ್ನನ್ನು ಮಹೇಂದ್ರ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ತಲಘಟ್ಟಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಡಿಸಿ ಕಚೇರಿಯಲ್ಲಿ ವ್ಯಕ್ತಿಯೋರ್ವ ಹೈಡ್ರಾಮಾ ಮಾಡಿದ್ದಾನೆ. ಮೊಬೈಲ್ನಲ್ಲಿ ನಾನು ದೇಶಭಕ್ತಿ ವಿಡಿಯೋ ನೋಡ್ತಿದ್ದೆ. ಆಗ IAS ಅಧಿಕಾರಿ ಒದೆಯೋಕೆ ಬಂದಿರುವಂತ ಆರೋಪಿಸಿ ನೆಲಕ್ಕೆ ಬಿದ್ದು ಒದ್ದಾಡಿದ್ದಾನೆ. ವ್ಯಕ್ತಿಯ ಕಿರುಚಾಟದಿಂದ ಕಚೇರಿಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಫುಡ್ ಪಾರ್ಸಲ್ಗಾಗಿ ಹೋಟೆಲ್ ಒಂದರಲ್ಲಿ ಕುಡುಕರ ಗ್ಯಾಂಗ್ ಕಿರಿಕ್ ಮಾಡಿದೆ. ಗೋವಿಂದರಾಜನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಕ್ಲೋಸಿಂಗ್ ಟೈಮ್ ಆದರೂ ಕೂಡ ಪಾರ್ಸಲ್ ಕೊಡಿ ಅಂತ ಹೋಟೆಲ್ ಸಿಬ್ಬಂದಿಗೆ ಗ್ಯಾಂಗ್ ದುಂಬಾಲು ಬಿದ್ದಿದೆ. ಅಲ್ಲದೆ ಸಿಸ್ಟಮ್ ತಳ್ಳಾಡಿದ ಕುಡುಕರ ಗ್ಯಾಂಗ್ ಸುಖ ಸುಮ್ಮನೆ ಕಿರಿಕ್ ಮಾಡಿದೆ. ಬೈಕ್ ಸವಾರನೊಬ್ಬ ಕೂದಲೆಳೆ ಅಂತರದಲ್ಲಿ ಅಪಘಾತದಿಂದ ಪಾರಾಗಿದ್ದಾನೆ. ರೆಡ್ ಸಿಗ್ನಲ್ ಬೀಳುತ್ತೆ ಅಂತ ಸಿಗ್ನಲ್ ತಪ್ಪಿಸಿಕೊಳ್ಳೋದಕ್ಕೆ KSRTC ಬಸ್ ನುಗ್ಗಿದ್ದು, ಇದೇ ವೇಳೆ ಗ್ರೀನ್ ಸಿಗ್ನಲ್ ಬಿದ್ದಿದ್ದಕ್ಕೆ ಬೈಕ್ ಸವಾರ ಎದುರಿಗೆ ಬಂದಿದ್ದಾನೆ. KSRTC ಬಸ್ ಚಾಲಕ ಸಡನ್ ಆಗಿ ಬ್ರೇಕ್ ಹಾಕಿದ್ದು, ಬೈಕ್ ಸವಾರ ಅಪಘಾತದಿಂದ ಬಚಾವಾಗಿದ್ದಾನೆ. ದೇವಸ್ಥಾನದಲ್ಲಿ ದೇವರನ್ನು ಬಿಟ್ಟು ಮೊಬೈಲ್ ನೋಡ್ತಿದ್ದ ಭಕ್ತನ ಮೊಬೈಲ್ ಕಿತ್ಕೊಂಡು ಕೋತಿ ಕೆಲಕಾಲ ಹೊತ್ತು ಆಟವಾಡಿಸಿದೆ. ಬನ್ನೇರುಘಟ್ಟದ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತನೋರ್ವ ಮೊಬೈಲ್ ಬಳಸುತ್ತಿದ್ದ. ಈ ವೇಳೆ ಸಡನ್ ಎಂಟ್ರಿ ಕೊಟ್ಟ ಕೋತಿ ಭಕ್ತನ ಕೈಯಲ್ಲಿದ್ದ ಮೊಬೈಲ್ ಕಿತ್ಕೊಂಡು ದೇವಸ್ಥಾನದ ಮೇಲೆ ಕುಳಿತಿದೆ. ಮಂಗನ ಕೈಯಿಂದ ಮೊಬೈಲ್ ಹಿಂಪಡೆಯಲು ಜನ ಹರಸಾಹಸ ಪಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.